ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮಮತಾ. ಇವತ್ತು ಭೀಮನ ಅಮಾವಾಸ್ಯೆ ಇದ್ರಿ. ಅದಕ್ಕೆ ಆ ಅಮಾವಾಸ್ಯದ ಮಹತ್ವ ಏನಂತ ಹೇಳಿ ನಾನು ನಿಮ್ಮ ಮುಂದೆ ಅದು ವಿಡಿಯೋ ತೊಗೊಂಡು ಬಂದೀನಿ. ಈಗ ಅದು ಶಾರ್ಟ್ ವಿಡಿಯೋದೊಳಗೂ ಅದು ದೀಪದ ಪೂಜೆ ಹೆಂಗೆ ಮಾಡೋದು ಅದ ನಾ ಹಾಕೀನಿ, ಅದನ್ನು ನೀವು ನೋಡ್ರಿ. ಇದು ಮಕ್ಳಿಗೇನು ರೀ, ನಾವು ಗುಳ್ಳವನ ಹಬ್ಬ, ಬಸವಣ್ಣನ ತರೋದ ಇವೆಲ್ಲ ಮಾಡ್ಕೊತ ಹೋಗ್ತೀವಿ. ಆಮೇಲೆ ನಾಗರ ಪಂಚಮಿ ದಿವಸ ನಾಗಪ್ಪನ ತರೋದ, ಹಾಲು ಹಾಕೋದ, ಇದೆಲ್ಲ ಮಾಡ್ಕೊತ ಹೋಗ್ತೀವಿ. ಹುಡುಗರು ಮಮ್ಮಿ ಇದನ್ನ ಯಾಕೆ ಮಾಡಬೇಕು, ಅದನ್ನ ಯಾಕೆ ಮಾಡ್ಬೇಕಂತ ಕೇಳ್ತಾರಲ್ಲ. ಅವಾಗ ನಾವೇನು ಹೇಳ್ತೀವಿ, ಏನೋಪ್ಪ ನಾವು ಅಜ್ಜಿಗಳು ಮಾಡ್ಕೊತ ಬಂದ್ರೆ, ಆಮೇಲೆ ನಮ್ಮ ಅವ್ವಗಳು ಮಾಡ್ಕೊತ ಬಂದರೆ ಈಗ ನಾವು ಮಾಡ್ಕೊತ ಹೊಂಟೇವೆ ಅಂತ. ಆದರೆ ಈಗಿನ ಮಕ್ಳು ಅಷ್ಟೇ ಕೇಳಿ ಸುಮ್ಮಿರಂಗಿಲ್ಲ ರೀ. ಏನು ಕೇಳ್ತಾರೋ, ಮಮ್ಮಿ ಅದು ಎದಕ್ಕೆ ಆಚರಿಸ್ತೇವೆ ಅನ್ನೋ ಗೊತ್ತಿರಬೇಕು ಹಿಂಗಂತಾರೆ ರೀ. ಅದಕ್ಕೆ ಈಗ ಈಗ ನಾ ಹೇಳೋ ಕತೆ ಮೂಲಕ ಹೇಳಿದ್ರೆ ಲಘುನ ತಲೆಯಾಗ ಹೋಗ್ತೈತೆ ರೀ. ಅದು ನಾವು ಹಂಗೆ ಹೇಳಾಕತ್ತೀವಿ ಅಂದ್ರೆ ಏನು ಹೇಳಾಕತ್ರ ಬಿಡ ಅಂತ ಹಿಂಗೆ ಮಾಡ್ತಾರೆ ಹುಡುಗರು. ಈಗಿನ್ನು ಕುಂತು ಕೇಳಂಗಿಲ್ಲ ರೀ. ಅದಕ್ಕೆ ಕತೆ ಮೂಲಕ ಹೇಳಿದೀವಿ ಅಂತಂದ್ರೆ ಅದೇನೋ ಇಂಟ್ರೆಸ್ಟ್ಲ ಮತ್ತು ಅದು ಭಾಳ ಲಘು ತಲೆಯಾಗ ಹೋಗ್ತೈತೆ ರೀ. ಅವಾಗ ಎಲ್ಲರೂ ಇದನ್ನ ಎದಕ್ಕೆ ಆಚರಿಸ್ತಾರೆ ಅಂಥೇಳಿ ಅದನ್ನು ನಾವು ತಿಳ್ಕೊಳ್ಳೋನು, ನಮ್ಮ ಮಕ್ಕಳಿಗೂ ತಿಳಿಸೋನು, ಮೊಮ್ಮಕ್ಕಳಿಗೆ ಕತೆ ಮೂಲಕ ಹೇಳೋನು. ಅದಕ್ಕೆ ನಾ ಇದನ್ನು ತೊಗೊಂಡು ಬಂದೀನಿ. ಈಗ ಹೇಳ್ತೇನೆ ಕೇಳ್ರಿ. ಒಂದು ಊರಾಗ ಒಬ್ಬ ಸ್ಕಂದ ಪುರಾಣದ ಪ್ರಕಾರ ಒಂದು ಊರಾಗ ಒಬ್ಬವ ರಾಜ ಇರ್ತಾನೆ ರೀ. ರಾಜನ ಮಗ ಮದುವೆ ಆಗೋಕ್ಕಿಂತ ಮೊದಲು ಅಕಾಲಿಕ ಮರಣ ಹೊಂತಾನ್ರಿ. ಅವನು ಅಂದ್ರೆ ಮದುವೆ ಆಗೋಕ್ಕಿಂತ ಮೊದಲು ತೀರ್ಕೋತಾನು. ತೀರ್ಕೊಂಡ ಮೇಲೆ ಮದುವೆ ಆಗ್ಲಾರ್ದ ಮತ್ತು ಇವಂದ ಹೆಂಗೆ ಮಣ್ಣು ಮಾಡ್ಬೇಕಂಥೇಳಿ ರಾಜ ಏನು ವಿಚಾರ ಮಾಡ್ತಾನೋ, ಊರಾಗೆಲ್ಲ ಡಂಗ್ರ ಹೊಡಿಸ್ತಾನೆ. ಏನಂತ, ನನ್ನ ಮಗಂದು ಯಾರು ಮದುವೆ ಮಾಡ್ಕೋತಾರೋ ಅಂದ್ರೆ ಸತ್ಯ ಹೆಣದ ಜೊತೆ ಯಾರು ಮದುವೆ ಮಾಡ್ಕೋತಾರೋ ಅವ್ರಿಗೆ ನಂದು ರಾಜ್ಯದೊಳಗಿನ ಅರ್ಧ ಆಸ್ತಿನ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಊರಾಗೆಲ್ಲ ಡಂಗ್ರ ಹೊಡ್ಸಿದ ಮೇಲೆ ಒಬ್ಬವ ಭಾಳ ಕಡು ಬಡವ ಇರ್ತಾನೆ ರೀ, ಬ್ರಾಹ್ಮಣರವನೊಬ್ಬನು ಮಾದೇವ್ ಅಂಥೇಳಿ. ಅವನು ಮಗಳ ಇಷ್ಟು ಸುಂದರ, ಇಷ್ಟು ಚಂದ ಇರ್ತಾಳ್ರಿ ಮಗಳ. ಪಾಪ ಅವರು ಬಡವ್ರು ಇರೋ ಸಲುವಾಗಿ ಅವ್ನ ಮಗಳನ್ನ ಯಾರೂ ಮದುವೆ ಮಾಡ್ಕೊಂಡಿರಂಗಿಲ್ಲ. ಅದಕ್ಕೆ ಅವ ಏನು ವಿಚಾರ ಮಾಡ್ತಾನೋ, ಆತ ನನ್ನ ಮಗಳನ್ನ ಅವನಿಗೆ ರಾಜನಿಗೆ ಕೊಟ್ರೆ ಆಸ್ತಿ ಆದರೂ ಬರ್ತೈತಿ ಅಂಥೇಳಿ ಈ ಆಸೆಗೆ ಬೀಳ್ತಾನೋ. ಮನ್ಯಾಗ ಹೆಂಡತಿ ಕೂಡ ಮಾತಾಡ್ತಾನೆ ರೀ. ಅವ್ರ ತಾಯಿ ಯಾವಾಗಾದರೂ ಒಪ್ತಾಳನ್ರಿ, ಸತ್ಯನ ಜೊತೆ ಮಗಳನ್ನ ಕೊಡೋಕೆ ಯಾರೂ ಒಪ್ಪಂಗಿಲ್ಲ. ಅದಕ್ಕೆ ತಾಯಿ ಅಷ್ಟೇ ಗೋಗರದ ಅಳ್ಕೊಂತ ಹೇಳ್ತಾಳು, ಬ್ಯಾಡ ನನ್ನ ಮಗಳು ಮದುವೆ ಆಗ್ಲಾರ್ದನ ಹಂಗೆ ಇದ್ರನ್ನ ಇಟ್ಕೋತೀನಿ, ಆದ್ರೆ ಸತ್ಯನ ಜೊತೆನ ಮಾಡಕ್ಕೆ ಕೊಡಂಗಿಲ್ಲ ಅಂತ. ಆದರೂ ಅವ್ನು ಬ್ರಾಹ್ಮಣ ಏನು ಮಾಡ್ತಾನೋ, ಆಕಿ ವಿರುದ್ಧ ಹೋಗಿ ರಾಜಾಗ ಹೋಗಿ ಹೇಳ್ತಾನೋ, ಆಯಿತು ನನ್ನ ಮಗಳ ನಿನ್ನ ಮಗನ ಜೊತೆ ಮದುವೆ ಮಾಡೋಣಂತ. ಆಯಿತು, ಮದುವೆ ಮಾಡ್ತಾರ್ರಿ. ಮದುವೆ ಆದ ಕೂಡಲೇ ಆಕಿ ಮಣ್ಣು ಕೊಡಕ್ಕೆ ಹೋಗ್ಬೇಕ್ರಿ ಗಂಡಂದ. ಸತ್ತ ಹೆಣ್ಣು ಜೊತೆ ಮದುವೆ ಆಗ್ತಾಳು. ಮದುವೆ ಆದಮೇಲೆ ಬಾಡಿ ತೊಗೊಂಡು ಹೋಗಿರ್ತಾರೋ, ಅಳ್ಕೋ ಅಂತ ಹೋಗ್ತಿರ್ತೈತ್ರಿ ಹುಡುಗಿ. ಎಲ್ಲರೂ ಕೂಡಿ ಸ್ಮಶಾನ ಹತ್ರ ಹೋಗ್ತಾರೋ, ಎಲ್ಲಿ ಭಾಗೀರಥಿ ನದಿ ದಂಡಿ ಮೇಲೆ ಹೋಗ್ತಿರ್ತಾರೋ ಮಣ್ಣು ಕೊಡಕ್ಕೆ. ಆವಾಗ ಜೋರ ಗುಡುಗ ಸಿಡ್ಲ ಮಳೆ ಚಾಲು ಆಗಿಬಿಡ್ತೈತ್ರಿ. ಮಳೆ ಅದೆಲ್ಲ ಚಾಲು ಆದ್ಮ್ಯಾಗ ಯಾರು ಬಂದಿರ್ತಾರಲ್ಲ ಅಲ್ಲಿ ಮಣ್ಣು ಕೊಡಕ್ಕೆ, ಅವ್ರು ಎಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗ್ಬಿಡ್ತಾರೆ. ಹೋದ್ಮೇಲೆ ಈಕೆ ಒಬ್ಬೇಕಿನ ಬಾಡಿ ಮುಂದೆ ಅಳ್ಕೋತ ಕುಂಡಿರ್ತಾಳು. ಅವಾಗ ಏನು ವಿಚಾರ ಮಾಡ್ತಾಳು, ಭಾಗೀರಥಿ ನದಿ ದಂಡಿ ಮೇಲಿಂದ ಮಣ್ಣು ತೊಗೊಂಡ 2 ದೀಪ ತಯಾರು ಮಾಡ್ತಾಳ್ರಿ. ದೀಪ ತಯಾರು ಮಾಡಿ ಆ ದೀಪನ ಶಿವ ಪಾರ್ವತಿ ಅಂತ ಹೇಳಿ ಕೈ ಮುಗಿದ ಶಿವ ಪಾರ್ವತಿ ಹತ್ರ ಬೇಡ್ಕೋತಾಳೆ. ಪಾರ್ವತಿ ಪರಮೇಶ್ವರ ಹೆಂಗಾದ್ರೂ ಮಾಡಿ ನನ್ನ ಗಂಡನ ಬದುಕಿಸ್ಕೊಡು ಅಂಥೇಳಿ ಇಷ್ಟು ಮೊದ್ಲಿನ ಭಕ್ತಿ ಭಾವ ಭಾಳ ಇರ್ತಿತ್ತು ರೀ. ಅವಾಗ ದೇವರನ್ನ ಪ್ರತ್ಯಕ್ಷ ಆಗಿ ಬಂದ ಏನು ಬೇಕು ವರ ಕೇಳಿದ್ರೆ ಕೊಡ್ತೀವಿ ಅಂತಿದ್ರು. ಹಂಗೆ ಈಕಿ ಭಾಳ ಹತ್ತು ಭಕ್ತಿಯಿಂದ ಪೂಜೆ ಮಾಡಿ ಪಾರ್ವತಿ ಪರಮೇಶ್ವರ ಕೇಳ್ಕೊಂಡ್ಮೇಲೆ ಅದು ಒಂದು ದೀಪ ಪಾರ್ವತಿ, ಒಂದು ದೀಪ ಪರಮೇಶ್ವರ ಅಂತ ತಿಳ್ಕೊಂಡನ ಆ ಭಕ್ತಿಯಿಂದ ಆಕಿ ಬೇಡ್ಕೊತಿರ್ತಾಳೆ. ಅವಾಗ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ ರೀ. ಪ್ರತ್ಯಕ್ಷ ಆದಮೇಲೆ ನಿಂಗೆ ಏನು ಬೇಕು ಕೇಳಂದಮೇಲೆ ಆಕಿ ಕೇಳ್ತಾಳು, ಇಲ್ಲ ನನ್ನ ಗಂಡ ಬದುಕಿಸ್ಕೊಡು ನನ್ನ ಗಂಡನಿಗೆ ಅಂಥೇಳಿ. ಅವಾಗ ಅವನು ಆಯುಷ್ಮಾನ್ ಭವ ಅಂಥೇಳಿ ಅವಳಿಗೆ ಆಶೀರ್ವಾದ ಮಾಡ್ತಾನೆ ರೀ. ದೀರ್ಘಾಯುಷ್ಮಾನ್ ಭವ ಅಂಥೇಳಿ ಆಶೀರ್ವಾದ ಮಾಡ್ತಾನೆ. ಮಾಡಿದ್ಮೇಲೆ ಈಕಿ ಖುಷಿಯಿಂದ ಹೊಳ್ಳಿ ತನ್ನ ಗಂಡನ ಹೆಣದ ಹತ್ರ ಬರ್ತಾಳೆ. ಬಂದು ತನ್ನ ಅವನ ಕೈಯ ತೊಗೊಂಡು ಹಿಡ್ಕೊಂಡು ಕುಂಡಿರ್ತಾಳು. ಕುಂತ ಅಂದ್ರೆ ದೇವ್ರು ವರ ಕೊಟ್ಟು ನಂಗೆ ಇಷ್ಟು ಖುಷಿಯಿಂದ ಆಕಿ ಹಿಂಗೆ ಕೈ ಹಿಡಿದು ಕೂಡಲೇ ಅವನಿಗೆ ಜೀವ ಬಂದುಬಿಡ್ತೈತೆ ರೀ. ರಾಜನ ಮಗನಿಗೆ ಜೀವ ಬರ್ತೈತಿ. ಜೀವ ಬಂದಮೇಲೆ ಅವಾಗ ಆಕಿ ಏನು ಮಾಡೋದು, ದೀಪ ಮಾಡಿದ್ದಕ್ಕೆ ಇದೆಲ್ಲ ಆಗೈತೆ ಅಂದ್ಕೊಳ್ಳೆ ಅವಾಗಿಂದ ಆಕಿ ರಾತ್ರಿ ಆಗಿರ್ತೈತಲ್ರಿ. ಅದಕ್ಕೆ ಆಕಿ ಭೀಮನ ಅಮಾವಾಸ್ಯೆ ಅಂಥೇಳಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾವಾಗ ಆಕಿ ಗಂಡನ ಬದುಕಿಸ್ಕೊತಾಳಲ್ಲ ಅವಾಗಿಂದ ಇದು ಹುಟ್ಟಿತ್ರಿ. ಯಾವಾಗ ಭೀಮನ ಅಮಾವಾಸ್ಯೆ ಮಾಡೋದು ಅದಕ್ಕೆ ಏನು ಕಾರಣ ಅಂತಂದ್ರೆ ಇದು
ಅಂದ್ರೆ ನಾವು ಭಕ್ತಿ ಭಾವದಿಂದ ಪೂಜೆ ಮಾಡೋದ್ರಿಂದ ದೇವ್ರ ಪ್ರತ್ಯಕ್ಷ ಆಗಿ ಅದನ್ನು ವರ ಕೊಟ್ಟು ಅದು ಮಾಡ್ಬೇಕಂದ್ರೆ ಅದು ಸಾಮಾನ್ಯವ್ರಿಗೆ ಆಗುವಂಥ ಕೆಲಸ ಅಲ್ರಿ ಅದು. ಅದಕ್ಕಷ್ಟು ಪೂಜೆ ಭಾವನೆಯಿಂದ ಮಾಡಿದ್ದಕ್ಕೆ ಅದು ಭೀಮನ ಅಮಾವಾಸ್ಯೆ ಅಂತ. ಅದಕ್ಕೆ ಭೀಮನ ಅಮಾವಾಸ್ಯೆ ದಿವಸ ಗಂಡನ ಪಾದ ತೊಳೆದು, ಅಂದ್ರೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತೈತೆ ರೀ. ಅದು ನಮ್ಮ ಕಡೆ ಇಲ್ಲ, ನಾವು ದೀಪ ಹಚ್ಚಿ ಪೂಜೆ ಮಾಡ್ತೀವಿ, ಅದು ಮಾತು ಬೇರೆ. ಅದರ ಆಚರಣೆ ಒಳಗೆ ಹೆಂಗೆ ಇರ್ತೈತಿ ಅಂಥೇಳಿ ಒಂದೇ ಅಮಾವಾಸ್ಯೆ ಇರ್ತೈತಿ, ಒಂದೇ ಅಮಾವಾಸ್ಯೆಗೆ ಹೆಸರು ಇರ್ತೈತಿ. ಆದ್ರೆ ಒಂದೊಂದು ಊರ ಕಡೆ ಒಂದೊಂದು ಆಚರಣೆ ಮಾಡೋ ಪದ್ಧತಿ ಬೇರೆ ಇರ್ತೈತಿ. ಅದಕ್ಕೆ ಇವತ್ತಿದನ್ನು ಹೇಳೀನಿ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಈ ಕತೆ ಹೇಳ್ರಿ, ಯಾಕೆ ಏನು ಅಂಥೇಳಿ ತಿಳಿಸಿ ಹೇಳಿದ್ರೆ ಅವರು ಇದ್ರ ಮುಂದೆ ಪೂಜೆ ಅದು ಮಾಡ್ಬೇಕಂದ್ರೆ ಅವಾಗ ಅವ್ರಿಗೂ ಮನಸ್ಸು ಬರ್ತೈತೆ ರೀ. ಅಯ್ಯೋ ಇದ್ರಾಗ ಒಂದು ಏನೋ ಭಕ್ತಿ ಅಡುಗೆ ಐತಿ ಅಂತ ತಿಳ್ಕೊಂಡು ಅವರು ಪೂಜೆ ಮಾಡೋಕ್ಕದು ಚಾಲೂ ಮಾಡ್ತಾರೆ. ಇಲ್ಲಾಂದ್ರೆ ಅಟ್ಲೀಸ್ಟ್ ಪೂಜೆ ಮಾಡಲಿಲ್ಲ ಅಂದ್ರೂ ಪೂಜೆ ಮಾಡಿದ್ದು ನೋಡಿ ಆದ್ರೆ ನಮಸ್ಕಾರ ಅದು ಮಾಡ್ತಾರ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿ ಹಾಕೇನಿ. ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಯಾರಿಗೆ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ. ಆಮೇಲೆ ಯಾರಿಗಾರ ತಿಳಿಸ್ಬೇಕಾಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನು ಯಾವಾಗೂ ಹಾಕಿದ ವಿಡಿಯೋ ಫಸ್ಟ್ ನಿಮಗೆ ಬರ್ತೈತಿ. ಅಂದ್ರೆ ಅದು ಬೆಲ್ ಐಕಾನ್ ಬಟನ್ ಒತ್ತೋದು ಮಾತ್ರ ಒಟ್ಟು ಮರೆಯೋಕೆ ಹೋಗಬೇಡ್ರಿ. ಆಯಿತು, ಮತ್ತೆ ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.